ಸೂ ಫ್ರಮ್ ಸೋ ಡೆಫಿನೆಟ್ಲಿ ಒಂದು ಸೂಪರ್ ಕಾಮಿಡಿ ಎಂಟರ್ಟೈನರ್ ಇದು. ಕಾಮಿಡಿ ಸಿನಿಮಾಗಳು ಯಾರಿಗಿಷ್ಟ ಆಗಲ್ಲ. ಯೂಶ್ವಲಿ ನಾವೆಲ್ಲ ನಮ್ಮ ಕಷ್ಟಗಳನ್ನು ಮರೆಯೋಕ್ಕೆ, ನಮ್ಮ ಪ್ರಾಬ್ಲಮ್ಸ್ ಮರೆಯೋಕ್ಕೆ ಬಂದು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಏನಾದರೂ ಈ ಥರ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಬಹುಶಃ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಪರ್ಸ್ನಲಿ ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು. ಕುಂದಾಪುರ, ಮಂಗಳೂರು ಆ ಕಡೆ ಜನರದ್ದು ಒಂದು ಎಸೆನ್ಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಆ ಭಾಷೆ ಇರ್ಬೋದು, ಆ ಜನ ಇರ್ಬೋದು, ನನಗೆ ಭಾಳ ವೈಯಕ್ತಿಕವಾಗಿ ಇಷ್ಟ. ನಾನು ಅದೇ ಊರಿಂದ ಬಂದಿರೋಕ್ಕಿಂತ ಇರೋದ್ರಿಂದ ಅದು ನನಗೆ ಆ ಭಾಷೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗುತ್ತೆ. ಓವರ್ ಆಲ್ ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು. ರವಿ ಅಣ್ಣ ಕ್ಯಾರೆಕ್ಟರ್ ನನಗೆ ಯಾವಾಗಲೂ ನೆನಪಿರುತ್ತೆ. ಇಟ್ಸ್ ಲವ್ಲಿ ಕ್ಯಾರೆಕ್ಟರ್. ಪ್ರತಿಯೊಬ್ಬರು ಸಿನಿಮಾಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ದಿ ಟೀಮ್. ಎಷ್ಟು ಖುಷಿ ಪಟ್ರಿ ಈಗ ತಾನೇ ಅದೇ ಹೇಳಿದ್ದ ಅವರಿಗೆ. ನಾವು ಸಿನಿಮಾ ನೋಡಿದಾಗೆ ಕಣ್ಣಲ್ಲೆಲ್ಲ ಆ ಥರ ಇಲ್ಲ. ಆನೆಸ್ಟ್ಲಿ ಹೇಳಬೇಕು ಅಂದರೆ ಇಟ್ಸ್ ಅ ರಿಯಲಿ ನೈಸ್ ಫಿಲ್ಮ್. ಪ್ರತಿಯೊಬ್ಬರು ಬಂದು ನೋಡಬೇಕು, ಆ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು. ಐ ಥಿಂಕ್ ಎವ್ರಿಬಡಿ, ಪ್ರತಿಯೊಬ್ಬರು ಆ ಥಿಯೇಟ್ರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಅನಿಸುತ್ತೆ. ನೀವೆಲ್ಲ ಸೇರಿ ಸೊ ಖುಷಿ ಆಗುತ್ತೆ. ಒಂದು ಕನ್ನಡ ಸಿನಿಮಾಕ್ಕೆ ಈ ಥರ ಒಂದು ರೆಸ್ಪಾನ್ಸ್ ಬಂದರೆ ಖಂಡಿತ ಖುಷಿ ಆಗುತ್ತೆ. ನಾಳೆಯಿಂದ ಇದನ್ನು ಬಹುಶಃ ನಮ್ಮ ಕರ್ನಾಟಕ ಜನತೆ ಒಪ್ಕೋಬೇಕು ಅನಿಸುತ್ತೆ, ಒಪ್ಕೋಬೇಕು ಸಹ. ಸೊ ಎಲ್ಲರೂ ಬಂದು ಈ ಸಿನಿಮಾವನ್ನು ನೋಡಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಸಿನಿಮಾ. ಆಮೇಲೆ ಆ ಮಂಗಳೂರು ಭಾಷೆನ ಕೇಳೋದಕ್ಕೆ ಒಂಥರ ಚೆನ್ನ, ಭಾಷೆಗಳನ್ನ ಕೇಳೋದಲ್ಲ, ಅದು ಬೇವರ್ಸಿ ಅಂತ ಮಾತಾಡೋದು. ರವಿ ಅಣ್ಣ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಕೊಡ್ತು. ಡೆಫಿನೆಟ್ ಆಗಿ ಜನ ಈ ಸಿನಿಮಾ ನೋಡ್ತಾರೆ. ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಈ ಥರ ಒಂದು ಕಾಮಿಡಿ ಟಚ್ ಇರುವಂಥ ಒಂದು ಸಿನಿಮಾ ಬಂದಿರೋದು. ಸೂ ಫ್ರಮ್ ಸೋಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ನನಗೆ ಆಶ್ಚರ್ಯ ಏನಾಗಿದ್ದು ಅಂದ್ರಪ್ಪ ಅಂದ್ರೆ, ಯಾರೂ ಕಲಾವಿದರು ಇವ್ರು ನಮ್ಮ ರಾಜ್ಬಿ ಶೆಟ್ಟಿ ಅವ್ರು ಬಿಟ್ರೆ ಇನ್ನು ಮಿಕ್ತವ್ರು ಯಾರೋ ನಾನು ನೋಡೇ ಇಲ್ಲ. ಅದ್ರಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಏನಣ್ಣ, ಸಖತ್ತಾಗಿ. ನಿಜವಾಗ್ಲೂ ಹೊಸಬ್ರು ಅಂತ ಅನ್ಸೋದಿಲ್ಲ, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ. ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಹೀರೋಗಳು ಮತ್ತು ಯಾರು ಇಲ್ಲ, ಹೀರೋನೇ ಡೈರೆಕ್ಟ್ರು ಅಂಡ್ ಸ್ಕ್ರಿಪ್ಟು. ಆ ಸಿನಿಮಾ ಹೀರೋ ಡೈರೆಕ್ಟರ್ ಸ್ಕ್ರಿಪ್ಟು ನಗಿಸುತ್ತೆ, ಅಳಿಸುತ್ತೆ, ಖುಷಿ ಬೆಳೆಸುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಟೀಮ್ಗೆ. ನೀವೇ ಎಷ್ಟು ಖುಷಿ ಪಟ್ರಿ? ನಾನು ಆಲ್ಮೋಸ್ಟ್ ನಗ್ತಾ ಇದ್ದೆ. ನಾನು ಯಾವಾಗ ನಗ್ತಾನೆ ಇದ್ದೆ. ನಾನು ಬೆಳಗ್ಗೆಯಿಂದ ವರ್ಕ್ ಮಾಡ್ಕೊಂಡು ಬಂದೆ. ಒಂದು ಕೆಲಸ ಮಾಡ್ತಿದ್ವಲ್ಲ, ಈ ಸಿನಿಮಾ ನೋಡಕ್ ಬಂದೆ. ನಿಜವಾಗ್ಲೂ ಒಂಥರ ಮೈಂಡ್ ಫ್ರೆಶ್ ಆಯಿತು. ಸೊ ಚೆನ್ನಾಗಿ ಮಾಡಿ. ನಿಜವಾಗ್ಲೂ ಒಳ್ಳೆ ಎಮೋಷನ್ಸ್ ಇದೆ, ಒಳ್ಳೆ ಕಾಮಿಡಿ ಇದೆ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್.